ಕಾಂಗ್ರೆಸ್ ನಾಯಕರ ಆಪರೇಷನ್ ಕಮಲ ಆರೋಪ ವಿಚಾರ ಬಿಜೆಪಿಯವರದು ಪ್ರಯತ್ನ ಇದ್ದೇ ಇದೆ. ಕಳೆದು 16 ತಿಂಗಳಿಂದ ಬಿಜೆಪಿಯವರು ಆಪರೇಷನ್ ಕಮಲ ಪ್ರಯತ್ನದಲ್ಲೇ ಇದ್ದಾರೆ. ಆಪರೇಷನ್ ಮಾಡುವುದರಲ್ಲಿ ಬಿಜೆಪಿಯವರು ನಿಸ್ಸೀಮರು. ಅನೇಕ ರಾಜ್ಯಗಳಲ್ಲಿ ಬಿಜೆಪಿ ಆಪರೇಷನ್ ಮಾಡಿದೆ. ಅಧಿಕಾರದ ಗದ್ದುಗೆ ಏರಿದ್ದಾರೆ. ಕರ್ನಾಟಕದಲ್ಲೂ ಆಪರೇಷನ್ಗೆ ಬಿಜೆಪಿಯವರು ಮುಂದಾಗಿದ್ದಾರೆ. ಬಿಜೆಪಿಯವರಿಂದ 50 ಕೋಟಿ ಆಫರ್. ಅವರ ಪ್ರಯತ್ನ ಯಾವುದೇ ಕಾರಣಕ್ಕೂ ಫಲಪ್ರದವಾಗಿಲ್ಲ. ಕೋವಿಡ್ ಹಗರಣದಲ್ಲಿ ತನಿಖೆ ಜಸ್ಟಿಸ್ ಖನ್ನಾ ಅವರ ವರದಿಯನ್ನು ಅವರು ಚಾಲೆಂಜ್ ಮಾಡಲು ಅವಕಾಶವಿದೆ. ಮಾಡಲಿ. ಅವರ ಮೇಲೆ ಯಾವುದೇ ವಿಚಾರಣೆಯನ್ನೇ ಮಾಡಬಾರದಾ? ಪ್ರಹ್ಲಾದ್ ಜೋಶಿ ಅವರು ಆ ರೀತಿ ಮಾತನಾಡುವುದು ಸರಿಯಲ್ಲ. ನ್ಯಾಯಾಂಗಕ್ಕೆ ಪ್ರತಿಯೊಬ್ಬರೂ ಗೌರವ ನೀಡಬೇಕು. ಯಾವುದು ಸರಿ ಯಾವುದು ತಪ್ಪು ಅಂತ ಆಲೋಚನೆ ಮಾಡಬೇಕು. 3 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಪರ ಒಲವು ಇದೆ. ಜಮೀರ್ ಅಹಮದ್ ಹೇಳಿಕೆ ವಿಚಾರವಾಗಿ ಸಿಪಿ ಯೋಗೇಶ್ವರ್ ಹತಾಶೆ ಹೇಳಿಕೆಗೆ ಅದು ಅವರನ್ನೇ ಕೇಳಬೇಕು. ನನಗೆ ಗೊತ್ತಿಲ್ಲ. ದೇಶದಲ್ಲಿ 70 ವರ್ಷದಿಂದ ನಾವು ಹಾಕಿದ ಬುನಾದಿ ಏನೂ ಆಗಿಲ್ಲ. ಬಿಜೆಪಿಯವರು 11 ವರ್ಷದಲ್ಲಿ ಕಟ್ಟಿದ ಕಟ್ಟಡಗಳು ಬೀಳುವ ಪರಿಸ್ಥಿತಿ ಬಂದಿವೆ. ಸ್ಮಾರ್ಟ್ ಸಿಟಿ ವಿಚಾರವಾಗಿ ಬಿಜೆಪಿ ಕುರಿತು ಲಾರ್ಡ್ ವ್ಯಂಗ್ಯ ಮಾಡಿದ್ವಿ. 3-4 ಸಲ ಮೀಟಿಂಗ್ ಮಾಡಿದ್ವಿ. ಕೆಲವು ಪಾಯಿಂಟ್ ಇದ್ದಾವೆ, ಫಿನಿಶ್ ಪಾಯಿಂಟ್ ಇದೆ, ಅದನ್ನ ಅಡ್ರೆಸ್ ಮಾಡ್ತೀವಿ. ಕಳೆದ ಲಾಸ್ಟ್ 2 ವೀಕ್ಸ್ ನನಗೆ ಬರೋಕ್ಕಾಗಲಿಲ್ಲ. ಎಲೆಕ್ಷನ್ ಗಲಾಟೆಯಲ್ಲಿ ನಾನು ಅಲ್ಲಿ ಆಗಿದ್ದೆ, ಬರೋಕ್ಕಾಗಿಲ್ಲ. ಬಟ್ ಡೆಫಿನೆಟ್ಲಿ ಅದನ್ನ ಮೀಟಿಂಗ್ ಕರೆದು ಸೆಟ್ ಮಾಡ್ತೀವಿ. ಬಟ್ ಬಿಜೆಪಿಯವ್ರು ಕೇಳಿ 100 ಸ್ಮಾರ್ಟ್ ಸಿಟಿ ಬಗ್ಗೆ ಮಾತನಾಡ್ತಾರೆ. ಎಲ್ಲಿದೆ ಅದನ್ನು ಕೇಳಿ ಅಲ್ಲ. 100 ಹೊಸ ಸ್ಮಾರ್ಟ್ ಸಿಟಿ ಅಂತ ಹೇಳಿದ್ರು. ಈಗಿರೋ ಸಿಟಿಗಳಿಗೆ 100 ಕೋಟಿ ಕೊಟ್ಟಿದ್ದಾರೆ. ಸೊ ಅದನ್ನು ಕೇಳಬೇಕಲ್ಲ ಬಿಜೆಪಿಯವ್ರಿಗೆ. ಎಲ್ಲ ಇಡೀ ಭಾರತ ದೇಶದಲ್ಲಿ ಗುಜರಾತ್ ಮಾಡಲು ಅಂತ ಹೇಳ್ತಿದ್ರು ಅಲ್ವಾ? ಅದನ್ನೇ ಹೇಳ್ತಿರೋದಲ್ಲ. ಎಲ್ಲ ಏರ್ಪೋರ್ಟ್ಗಳು ಬೀಳ್ತಾ ಇದ್ದಾವೆ, ಆಗಿರ್ತಕ್ಕಂಥ ರೋಡ್ಗಳು ಕಿತ್ಕೊಂಡು ಹೋಗಿದ್ದಾವೆ ಮಳೆಗೆ. ಛತ್ರಪತಿ ಶಿವಾಜಿ ಮಹಾರಾಜ್ ಸ್ಟ್ಯಾಚ್ಯೂನು ಮಹಾರಾಷ್ಟ್ರನ ಬಿದ್ದೋಗಿದೆ. ಅಲ್ಲೋಗಿ ನರೇಂದ್ರ ಮೋದಿ ಸಾಹೇಬರು ಕೈ ಮುಗಿದು ನನಗೆ ಕ್ಷಮೆ ಇರಲಿ ಅಂತ ಕೇಳಿದ್ರು. ಇದೇ ಕಳೆದ 10 ವರ್ಷ 70 ವರ್ಷದಿಂದ ನಾವು ಬುನಾದಿ ಹಾಕಿದ್ದಾವಲ್ಲ, ಇನ್ನು ಬುನಾದಿನೂ ಅಲ್ಲಾಡಿಲ್ಲ. ಈ 11 ವರ್ಷದಾಗ ಏನು ಬಿಲ್ಡಿಂಗ್ಗಳು ಕಟ್ಟಿದಾರಲ್ಲ, ಇವೆಲ್ಲ ಕುಸಿದು ಬಿದ್ದಿದ್ದಾವೆ ಅಲ್ಲ. ಲೆಟ್ ಅಸ್ ಸಿ. ನಾನು ಸುಮ್ಮನೆ ಐ ಡೋಂಟ್ ವಾಂಟ್ ಟು ಜಂಪ್ ದ ಗನ್ಸ್ ಅಲ್ಲ. ಹಗರಣ ಆಗಿರೋದು ನಿಜ ಇದೆ ಅಲ್ಲ. ಇವ್ರು ಯಾರು ಯತ್ನಾಳ್ ಸಾಹೇಬ್ರು ಹೇಳಿಲ್ಲ ಆಗಿದೆ ಅಂತೇಳಿ ಹೇಳಿದ್ರಲ್ಲ. ಯತ್ನಾಳ್ ಸಾಹೇಬ್ರು ಹೇಳಿದ್ರಲ್ಲ. ಮತ್ತು ಅವ್ರ ಪಕ್ಷದ ಶಾಸಕರೇ ಹೇಳಿದ್ರಕ್ಕಂತ ಮುಖಂಡರುಗಳು ಹೇಳಿದ್ಮೇಲೆ ಮತ್ತು ಅದರ ತಪ್ಪೇನಿದೆ? ಆಮೇಲೆ ಜಸ್ಟಿಸ್ ಖನ್ನಾ ರಿಪೋರ್ಟ್ನ ಅವ್ರು ಚಾಲೆಂಜ್ ಮಾಡಲಿಲ್ಲ. ಯಾರು ಬೇಡ ಅಂತ ಹೇಳಿದ್ದಾರೆ? ಚಾಲೆಂಜ್ ಮಾಡೋಕ್ಕೆ ಅವಕಾಶ ಇದೆ ಅಲ್ಲ. ಅಂದ್ರೆ ಏನು ಅವ್ರ ಮೇಲೆ ಏನು ಯಾವುದು ಕಮಿಟಿ ಕುಂದರ್ಸ್ಬಾರ್ದು, ಕಮಿಟಿ ಅವ್ರು ವಿಚಾರಣೆ ಮಾಡಬಾರ್ದ ಏನು ಮಾಡಿದಾರೆ ಅಂತೇಳಿ? ಅದೇ ಈ ಥರ ಮಾತನಾಡ್ತಾರೆ ಅಂತಂದ್ರೆ ಮತ್ತೆ ಏನು ಡೆಮೋಕ್ರೆಟಿಕ್ ವ್ಯಾಲ್ಯೂನಾಗ ಏನು ಬಂತು? ಪ್ರಹ್ಲಾದ್ ಜೋಶಿ ಸಾಹೇಬ್ರು ಈ ಥರ ಮಾತನಾಡಿರ್ತಕ್ಕಂಥ ಸರಿಯಲ್ಲ. ಅವರಿಗೂ ಜುಡಿಷಿಯರಿಗೆ ಯಾವ ರೀತಿ ರೆಸ್ಪೆಕ್ಟ್ ಕೊಡಬೇಕು, ಅದೇ ಯಾವುದೇ ಕಮಿಟಿಗಾಗಲಿ ಯಾವುದೇ ಕಮಿಷನ್ಗೆ ರೆಸ್ಪೆಕ್ಟ್ ಕೊಡ್ತಕ್ಕಂಥದ್ದು. ಈ ರೀತಿ ಮಾತಾಡ್ತಕ್ಕಂಥ ಎಷ್ಟು ಸರಿ ಅಂತ ನೀವು ಅರ್ಥ ಮಾಡ್ಕೋಬೇಕು. ಧಾರವಾಡ ಜಿಲ್ಲೆ ಜನರು, ಪ್ರಜ್ಞಾವಂತ ಮತದಾರರು, ಕರ್ನಾಟಕ ಜನ ಯೋಚನೆ ಮಾಡಬೇಕು. ಈ ರೀತಿ ಮಾತುಗಳಿಗೆ ಎಷ್ಟು ಸರಿ ಎಷ್ಟು ತಪ್ಪು ಅಂತೇಳಿ ತಾವು ಆಲೋಚನೆ ಮಾಡಬೇಕು. ಇವತ್ತು ನಮ್ಮ ಸರ್ಕಾರದ ಸಚಿವರಾಗಿರ್ತಕ್ಕಂಥ, ನಮ್ಮ ಟ್ರಾನ್ಸ್ಪೋರ್ಟ್ ಸಚಿವರಾಗಿರ್ತಕ್ಕಂಥ, ಸಾರಿಗೆ ಸಚಿವರಾಗಿರ್ತಕ್ಕಂಥ ರಾಮಲಿಂಗಾರೆಡ್ಡಿ ಸಾಹೇಬರು ಈ ಭಾಗಕ್ಕೆ 120 ಬಸ್ ಕೊಡ್ತಾ ಇದ್ದಾರೆ. ಸೊ ಅದಕ್ಕಾಗಿ ಆ ಕಾರ್ಯಕ್ರಮ ಇದೇ ರೀತಿ ಭಾಳಷ್ಟು ಬಸ್ಗಳು ಬರ್ತಾ ಇದೆ. ಸುಮಾರು 700-800 ಬಸ್ ಕೊಡ್ತಕ್ಕಂಥ ಟಾರ್ಗೆಟ್ ಇದೆ. ಆಲ್ರೆಡಿ ಭಾಳಷ್ಟು ಬಸ್ಸಸ್ಗಳು ಬಂದಿದ್ದಾವೆ. ಇದು ಒಂದೇ ಸೆಟ್ಟಾಗಿ 120 ಬಸ್ ಬರೋದ್ರಿಂದ ಇವತ್ತೊಂದು ಕಾರ್ಯಕ್ರಮ ಮುಖಾಂತರ ಜನಕ್ಕೆ ಅರ್ಪಣೆ ಮಾಡ್ತಾ ಇದ್ದೀವಿ. ಹುಬ್ಬಳ್ಳಿಯಲ್ಲಿ ಸಚಿವ ಸಂತೋಷ್ ಲಾಡ್ ಆಕ್ರೋಶ ವ್ಯಕ್ತಪಡಿಸಿದರು.